ಅಂದರೆ ಸೆಲ್ಯುಲೈಟಿಸಲ್ಲಿ ಎರಡು ವಿಧವಾದ ಸೆಲ್ಯುಲೈಟಿಸ್ ಇರುತ್ತೆ. ಮೊದಲನೇದಾಗಿ ಇನ್ಫೆಕ್ಟಿವ್ ಸೆಲ್ಯುಲೈಟಿಸ್ ಅಂತಲೂ ನಾವು ಹೇಳ್ತೀವಿ. ಇನ್ನೂ ಒಂದು ಡಯಾಬಿಟಿಕ್ ಸೆಲ್ಯುಲೈಟಿಸ್ ಅಂತಲೂ ನಾವು ಹೇಳ್ತೀವಿ. ಸೊ ಇನ್ಫೆಕ್ಟಿವ್ ಡಯಾಬಿಟಿಸ್, ಈಗ ಒಬ್ಬೊಬ್ಬರಿಗೆ ಡಯಾಬಿಟಿಸ್ ಇದ್ದು ಸೆಲ್ಯುಲೈಟಿಸ್ ಆಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಚರ್ಮದ ಒಂದು ರೋಗದಿಂದ ಸೆಲ್ಯುಲೈಟಿಸ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇದರಲ್ಲಿ ಮುಖ್ಯವಾಗಿ ಎರಡು ವಿಭಾಗಗಳು ಅಥವಾ ಎರಡು ಥರದ ಸೆಲ್ಯುಲೈಟಿಸ್ ಇರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ನಾವು ಸೆಲ್ಯುಲೈಟಿಸ್ ಇತ್ತು ಅಂತ ಹೇಳಿದ್ರೆ ಡಯಾಬಿಟಿಸ್ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಈ ಎರಡೂ ವಿಧದ ಸೆಲ್ಯುಲೈಟಿಸ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಉಪಚಾರ ಮತ್ತು ಒಳ್ಳೆಯ ಚಿಕಿತ್ಸೆ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಸೆಲ್ಯುಲೈಟಿಸ್ನವರು ಬಹಳಷ್ಟು ಪ್ರಶ್ನೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟ್ರೇ ಈ ಗಾಯ ಹೋಗ್ತಾನೇ ಇಲ್ಲ, ಆಪ್ರೇಷನ್ ಮಾಡಿದ್ರು ಡಾಕ್ಟ್ರುಗಳು, ಆದ್ರೂ ಸಹಿತ ಈ ಗಾಯ ಪೂರ್ತಿಯಾಗಿ ಮಾಯ ಆಗ್ತಾ ಇಲ್ಲ, ಪೂರ್ತಿಯಾಗಿ ವಾಸಿ ಆಗ್ತಾ ಇಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ.